ಇಲ್ಲಿರುವ ಕೆಮಿಕಲ್ ಕಾರ್ಖಾನೆಗಳು ನೇರವಾಗಿ ಹಳ್ಳ ಕೊಳ್ಳಗಳಿಗೆ ವಿಷಕಾರಿ ತ್ಯಾಜ್ಯ ಬಿಡುತ್ತಿವೆ. ತಡರಾತ್ರಿ ಲಾರಿಗಳಲ್ಲೂ ರಾಸಾಯನಿಕ ತುಂಬಿ ಅಲ್ಲಲ್ಲಿ ಹಳ್ಳಕ್ಕೆ ಬಿಡುತ್ತಿರುವ ವಿಷಕಾರಿ ತ್ಯಾಜ್ಯ ಎಷ್ಟೊಂದು ಡೇಂಜರ್ ಆಗಿದೆ ಅಂದ್ರೆ ಅಲ್ಲಿ ಅರ್ಧ ಗಂಟೆ ಕಾಲ ನೀವು ಆ ತ್ಯಾಜ್ಯದ ಗಬ್ಬು ವಾಸನೆ ತೆಗೆದುಕೊಂಡ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗೋದು ಗ್ಯಾರಂಟಿ. ಇಲ್ಲಿವರೆಗೂ ಪ್ರಾಣಿ ಪಕ್ಷಿಗಳು ಜಾನುವಾರುಗಳ ಸಾವಿಗಂತೂ ಲೆಕ್ಕವೇ ಇಲ್ಲ. ಫಲವತ್ತಾಗಿ ಬೆಳೆಯುವ ಬೆಳೆಗಳು ಕೂಡ ಅಲ್ಲಿನ ಪ್ರದೇಶದಲ್ಲಿ ಕುಂಠಿತವಾಗುತ್ತಿವೆ. ಅಂತಹ ದುಷ್ಪರಿಣಾಮ ಬೀರುವ ವಿಷಕಾರಿ ತ್ಯಾಜ್ಯ ಕಾರಂಜ ಜಲಾಶಯಕ್ಕೆ ಸೇರುತ್ತಿದೆ. ಕಾರಂಜ ಜಲಾಶಯದ ನೀರು ಇಡೀ ಬೀದರ್ ನಗರ ಸೇರಿದಂತೆ ಜಿಲ್ಲೆಯ ಜನ ಕುಡಿಯಲು ಉಪಯೋಗಿಸುತ್ತಾರೆ. ಇವಾಗ ಸುತ್ತಮುತ್ತಲಿನ 20 ಹಳ್ಳಿಗಳಿಗೆ ಇದು ಪ್ರಾಬ್ಲಮ್ ಆಗುತ್ತೆ ಸರ್. ಯಾಕಂತಂದ್ರೆ 2017 ಆ ನೀರಿಗೆ ಪೂರಾ ಟೆಸ್ಟ್ ಮಾಡಿದ ಮೇಲೂ ಗೌರ್ಮೆಂಟ್ದೇನು ಲ್ಯಾಬೊರೇಟರಿ ಇರುತ್ತೆ ಅದರಲ್ಲಿ ಟೆಸ್ಟ್ ಮಾಡಿದ್ದಾರೆ ಸರ್. ಪೇಪರ್ಸ್ ಎಲ್ಲ DC ಆಫೀಸು ಮತ್ತು ಕನ್ಸಲ್ಟೆಂಟ್ ಡಿಪಾರ್ಟ್ಮೆಂಟಲ್ಲೂ ಇದೆ, ಎಲ್ಲ ಮೀಡಿಯಾದಲ್ಲೂ ಇದೆ ಪೇಪರ್ಸು. ಆ ನೀರು ಕುಡಿಯೋಕ್ಕೆ ಲಾಯಕ್ಕಿಲ್ಲ. ಯಾಕಂದರೆ ಮಾಣಿಕ್ ನಗರಲ್ಲಿ ಸೆಂಟ್ರಲ್ ಗೌರ್ಮೆಂಟಿಂದ 800 ಫೀಟ್ ಬೋರ್ವೆಲ್ ಇದೆ, ಹೊಡೆದಿದ್ದು ಬೋರ್ವೆಲ್. ಅದ್ರದ್ದು ಟ್ಯೂಬ್ ಲೆವೆಲಿಗೆ ಹೋಗಿ ಮುಟ್ಟಿದೆ ಅಂತ ಗ್ರಾಮ ಪಂಚಾಯತ್ದವ್ರು ಹೇಳಿದ್ದಾರೆ. ನೀರು ಕುಡಿಯೋಂಗಿಲ್ಲ ಅಂತ ಇಷ್ಟು ಹೇಳಿದ್ದಾರೆ ಸರ್. ಮತ್ತು ಈ ಫ್ಯಾಕ್ಟ್ರಿದವರು ಏನು ವೇಸ್ಟೇಜ್ ಇದೆ ನಾವು ಹೋಗಿ ನೋಡಿದ್ದೀವಿ, ವೇಸ್ಟೇಜನ್ನು ಜಮಾ ಮಾಡಿದ್ದಾರೆ. ಇದ್ರದ್ದು ಔಟು ಮತ್ತು ಗೌರ್ಮೆಂಟ್ದೇನು ನಾಲಾಗಳೇನು ಬರುತ್ತಾವಲ್ಲ ಅವು ಟೋಟಲ್ ಆಗಿ ಫ್ಯಾಕ್ಟ್ರಿದ್ದು ಕಂಪೌಂಡ್ ಒಳಗಡೆನೇ ಇದೆ ಸರ್. ಹಳ್ಳಕ್ಕೆ ಬಿಡಲಾಗುತ್ತಿರುವ ವಿಷಕಾರಿ ತ್ಯಾಜ್ಯದಿಂದ ಎಷ್ಟೋ ಜನರು ಚರ್ಮ ರೋಗಕ್ಕೆ ತುತ್ತಾಗಿದ್ದಾರೆ. ತಜ್ಞರು ಹೇಳುವ ಪ್ರಕಾರ ಈ ತ್ಯಾಜ್ಯ ಮಿಶ್ರಿತವಾಗಿರುವ ನೀರು ಕುಡಿಯೋದು ಬಿಡಿ, ಉಪಯೋಗಕ್ಕೂ ಯೋಗ್ಯವಿಲ್ಲ ಎಂದಿದ್ದಾರೆ. ಈಗಾಗಲೇ ಹುಮ್ನಾಬಾದ್ ಸುತ್ತಲಿನ ಗಡವಂತಿ ಮತ್ತು ಮಾಣಿಕ್ ನಗರದಲ್ಲಿನ ನಿವಾಸಿಗಳು ನಮ್ಮ ಊರಿನಲ್ಲಿನ ಬಾವಿಯಲ್ಲಿನ ನೀರುಗಳು ಗಬ್ಬು ನಾರುತ್ತಿವೆ. ಕೆಲವರಂತೂ ಊರು ಬಿಟ್ಟು ವಲಸೆ ಹೋಗುತ್ತಿದ್ದಾರೆ. ಹಳ್ಳಿಯಲ್ಲಿರುವ